ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲ್ಲಿ ನೆತನ್ಯಾಹು ದೊಡ್ಡ ಕೊಲೆಗಡಿಕ, ಗಾಜಾದಲ್ಲಿ 60,000 ಜನ ಮಕ್ಕಳನ್ನ ಕೊಲೆ ಮಾಡಿರ್ತಕ್ಕಂಥ ದೊಡ್ಡ ಕೊಲೆಗಾರಿಕ. ಇಲ್ಲೂ ಸಹ ಗೋಧ್ರಾದಲ್ಲಿ ಇರ್ತಕ್ಕಂಥ ಒಂದು ಏನು 3,000 ಜನ ಹತ್ಯೆ ಆಯಿತು, ಅದರ ಕೆಟ್ಟ ಹೆಸರನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಇಬ್ಬರು ಸಹ ಸೇರಿರ್ತಕ್ಕಂಥದ್ದು ನೋಡಿದಾಗ ಅದಕ್ಕೇನು ಹೇಳಬೇಕು ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡಬೇಕು. ಚೈನಾ ಮತ್ತು ರಷ್ಯಾದವರು ಈಗಾಗಲೇ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ, ಇಬ್ಬರೂ ಸಹ ವ್ಯಕ್ತಪಡಿಸಿದ್ದಾರೆ. ಇದು ಆಗಿರೋದು ಸರಿ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು, ಅಮೆರಿಕ ಅವರ ಕುಕೃತ್ಯ ನೀವು ನೋಡಿದಾಗ ಇರಾಕ್ನಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತೇಳಿ ಇರಾಕ್ನ ಬರ್ಬಾದ್ ಮಾಡಿದ್ರು, ಲಿಬಿಯಾದ ಇದು ಮಾಡಿದ್ರು. ಅದಾದ ನಂತರ ಮೊನ್ನೆ ಒಂದು 3-4 ತಿಂಗಳ ಹಿಂದೆ ವೆನೆಜುಲಾದಲ್ಲಿ ಹೋಗಿ ಅವರ ಅಧ್ಯಕ್ಷರನ್ನ ಜೈಲಿಗೆ ಹಾಕ್ತಾರೆ. ಅಂದರೆ ಎಲ್ಲ ಸಾರ್ವಭೌಮತ್ವದ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋಗಿ ಅದನ್ನ ಅವರ ಹಿಡಿತಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಹೇಳಿ ನಾವು ಮೊದಲು ಸಹ ಹೇಳಿದ್ವಿ, ಈಗಲೂ ಸಹ ಹೇಳ್ತಾ ಇದ್ದೀವಿ. ಇಲ್ಲ, ಈಗ ಅಮೆರಿಕ ಮತ್ತು ಇಸ್ರೇಲ್ ಅವ್ರು ಮಾಡಿರ್ತಕ್ಕಂಥದ್ದು ನೋಡಿದಾಗ ಅದು ಯಾವ ದೇಶದ ಮೇಲೆ ಬೇಕಾದರೂ ಅವರ ಪ್ರಭಾವವನ್ನು ಬೀರಬಹುದು. ಯಾವ ದೇಶವನ್ನು ಸಹ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಒಂದು ಯುದ್ಧ ಆದಾಗ ಯಾರನ್ನಾದರೂ ಕೊಂದಿರ್ತಕ್ಕಂಥದ್ದು ನಾವು ಉದಾಹರಣೆಗಳು ನೋಡಿದ್ದೀವಿ. ಒಂದು ಮಾತುಕತೆ ನಡೆಯುವಾಗ ಹೋಗಿ ಕೊಲ್ಲೋದಿದೆಯಲ್ಲ, ಅದು ಒಂದು ಮೋಸದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಂದ್ರೆ ತಪ್ಪಾಗಲಾರ್ದು. ಇದು ಎಲ್ಲ ದೇಶದಲ್ಲೂ ಸಹ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಮೋದಿಯವರು ಇಸ್ರೇಲ್ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಕೂಡ ವ್ಯಾಪಕವಾಗಿ ಟೀಕೆಗಳು ಗುರಿಯಾಗ್ತಿದೆ ಸರ್. ಮತ್ತೆ ಅಲ್ಲಿ ನೇತನ್ಯಾಹು ಕೂಡ ಮೋದಿಯವರನ್ನ ಮೈ ಬೆಸ್ಟ್ ಫ್ರೆಂಡ್ ಅಂತ, ಮೈ ಡಿಯರ್ ಫ್ರೆಂಡ್ ಅಂತಾನೆಲ್ಲ ಉಲ್ಲೇಖ ಮಾಡ್ತಾರೆ. ಈಗ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಶೇಕ್ಸ್ಪಿಯರ್ ಹೇಳ್ತಾರೆ, ಪೀಪಲ್ ವಿತ್ ಕಾಮನ್ ಟೇಸ್ಟ್ ಅಂಡ್ ಕಾಮನ್ ಸಾರೋ ಫ್ಲಾಕ್ ಟುಗೆದರ್, ಬರ್ಡ್ಸ್ ವಿತ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ಹೇಳಿ. ಅಲ್ಲಿ ನೆತನ್ಯಾಹು ದೊಡ್ಡ ಕೊಲೆಗಡಿಕ, ಗಾಜಾದಲ್ಲಿ 60,000 ಜನ ಮಕ್ಕಳನ್ನ ಕೊಲೆ ಮಾಡಿರ್ತಕ್ಕಂಥ ದೊಡ್ಡ ಕೊಲೆಗಾರಿಕ. ಇಲ್ಲೂ ಸಹ ಗೋಧ್ರಾದಲ್ಲಿ ಇರ್ತಕ್ಕಂಥ ಒಂದು ಏನು 3,000 ಜನ ಹತ್ಯೆ ಆಯಿತು, ಅದರ ಕೆಟ್ಟ ಹೆಸರನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಇಬ್ಬರು ಸಹ ಸೇರಿರ್ತಕ್ಕಂಥದ್ದು ನೋಡಿದಾಗ ಅದಕ್ಕೇನು ಹೇಳಬೇಕು ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡಬೇಕು.